ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬಂಧನ ಭೀತಿಯಿಂದ ಕೊನೆಗೂ ಪೊಲೀಸ್ ವಿಚಾರಣೆಗೆ ಹಾಜರಾದ ಮಾಜಿ ಸಚಿವ ಶ್ವೇತಾ ಗೌಡ ವಂಚನೆ ಕೇಸಲ್ಲಿ ವರ್ತೂರ್ ಪ್ರಕಾಶ್ಗೆ ಸಂಕಷ್ಟ. 3 ಬಾರಿ ನೋಟಿಸ್ ಬಳಿಕ ಪುಲಿಕೇಶಿ ನಗರ ಪೊಲೀಸ್ ಠಾಣೆಗೆ ಹಾಜರು. ಗುಲಾಬ್ ಜಾಮೂನ್ ಅಂತ ವರ್ತೂರ್ ನಂಬರ್ ಸೇವ್ ಮಾಡಿಕೊಂಡಿದ್ದ ಶ್ವೇತಾ, ಫೇಸ್ಬುಕ್ ಮೂಲಕ ಶ್ವೇತಾ ಸಂಪರ್ಕಿಸಿದ್ದ ಪ್ರಕಾಶ್, ಮೈಸೂರು ಪಾಕ್ ರಸಗುಲ್ಲಾ ಅಂತ ಪ್ರಭಾವಿಗಳ ಹೆಸರು ಸೇವ್. ಶ್ವೇತಾ ಹಲವರಿಗೆ ಮೆಸೇಜ್ ಮಾಡಿದ್ದು ಬಯಲು. ಶ್ವೇತಾ ಗೌಡ ಕೇಸಲ್ಲಿ ವರ್ತೂರು ಪ್ರಕಾಶ್ ಕಿರಿಯ ಪುತ್ರನ ಪಾತ್ರ. ಆರೋಪಿತೆ ಹೇಳಿಕೆ ಆಧರಿಸಿ ಮಗನಿಗೂ ನೋಟಿಸ್. ನಿತಿನ್ ಜೊತೆ ಲಕ್ಷಾಂತರ ರೂಪಾಯಿ ಶಾಪಿಂಗ್ ಮಾಡಿದ ಬಗ್ಗೆ ಮಾಹಿತಿ ಕಲೆ ಹಾಕಿರೋ ಪೊಲೀಸರು. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಎಂದು ನಂಬಿಸಿ ವಂಚನೆ. ಚಿನ್ನದ ವ್ಯಾಪಾರಿ ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಚಿನ್ನದ ಅಂಗಡಿ ಮಾಲಕಿಗೆ ಪಂಗನಾಮ. ಆರ್ಆರ್ ನಗರದ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ವಿರುದ್ಧ ಆರೋಪ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಸಿಟಿ ರವಿಗೆ ಕ್ಲೀನ್ ಚಿಟ್ ನೀಡಿ ಇಕ್ಕಟ್ಟಿಗೆ ಸಿಲುಕಿದ ಸಭಾಪತಿ ಹೊರಟ್ಟಿ. ಸಿಟಿ ರವಿ ವಿರುದ್ಧ ದೂರು ನೀಡಲು ಸಿದ್ಧವಾದ ಹೆಬ್ಬಾಳ್ಕರ್. ಒಂದು ವೇಳೆ ದೂರು ನೀಡಿದ್ರೆ ಸಿಟಿ ರವಿಗೆ ಮತ್ತೆ ಸಂಕಷ್ಟ. ಅತ್ತ ಗವರ್ನರ್ಗೆ ದೂರು ನೀಡೋದಕ್ಕೆ ಬಿಜೆಪಿ ತಯಾರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಸಿಎಂ ಆಪ್ತ ಸಚಿವರ ಅಂತರ. ಸಿಟಿ ರವಿ ಕೇಸ್ ಬಗ್ಗೆ ಮಾತನಾಡದಿರಲು ನಿರ್ಧಾರ. ಅನಾವಶ್ಯಕ ಗೊಂದಲಗಳು ಬೇಡ ಎನ್ನುವ ಲೆಕ್ಕಾಚಾರ. ರಾಜ್ಯದಲ್ಲಿ ಗೃಹ ಸಚಿವರು ಅಸಮರ್ಥ ಎಂದಿದ್ದ ಪ್ರಹ್ಲಾದ್ ಜೋಶಿ ಅವರನ್ನ ಅಸಮರ್ಥ ಕೇಂದ್ರ ಸಚಿವ ಅಂದ್ರೆ ಒಪ್ಕೊಳ್ತಾರಾ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಕಿಡಿಕಾರಿದ ಜಿ ಪರಮೇಶ್ವರ್. ಡಿಸೆಂಬರ್ 26, 27ರಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮಹಾ ಅಧಿವೇಶನ. ಒಂದು ರಾಷ್ಟ್ರ ಒಂದು ಚುನಾವಣೆ ವಿರುದ್ಧ ನಿರ್ಣಯ ಸೇರಿದಂತೆ ಪ್ರಮುಖ ನಿರ್ಣಯಗಳನ್ನ ಕೈಗೊಳ್ಳಲಿರುವ ಎಐಸಿಸಿ 500ಕ್ಕೂ ಹೆಚ್ಚು ಮಂದಿ ಸಮಾವೇಶದಲ್ಲಿ ಭಾಗಿಯಾಗುವ ಸಾಧ್ಯತೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣ. ಚಿಕ್ಕಪಡ ಠಾಣೆಯತ್ತ ಹೊರಟ ನಟ ಅಲ್ಲು ಅರ್ಜುನ್. ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ವಿಚಾರಣೆಗೆ ಹಾಜರಾಗಲಿರೋ ನಟ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಈ ವರ್ಷ 61 ಬಾಣಂತಿಯರ ಸಾವು. ಬೆಚ್ಚಿ ಬೀಳಿಸುತ್ತೆ ಬಾಣಂತಿಯರ ಸಾವಿನ ಸಂಖ್ಯೆ. ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ಆಗಿಲ್ಲ ಅಂತಿರೋ ಆಡಳಿತ ಮಂಡಳಿ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆಗೆ ಖಂಡನೆ. ಕಲಬುರಗಿ ನಗರ ಸಂಪೂರ್ಣ ಬಂದ್, ಶಾಲೆಗಳಿಗೆ ರಜೆ. ಗದಗ, ಬೆಟಗೇರಿ, ಅವಳಿ ನಗರವೂ ಬಂದ್, ಅಂಗಡಿ ಮುಂಗಟ್ಟುಗಳು ಕ್ಲೋಸ್. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮೇಜರ್ ಸರ್ಜರಿ ಮಾಡಿದ ಕೇಂದ್ರ ಸರ್ಕಾರ. 5 ಮತ್ತು 8ನೇ ತರಗತಿ ಮಕ್ಕಳನ್ನ ಪಾಸ್ ಮಾಡೋದು ಕಡ್ಡಾಯವಲ್ಲ. ಫೇಲ್ ಆದ್ರೆ 2 ತಿಂಗಳಲ್ಲಿ ಪೂರಕ ಪರೀಕ್ಷೆಗೆ ಅವಕಾಶ. ನವೋದಯ ಶಾಲೆ, ಸೈನಿಕ ಶಾಲೆಗಳಲ್ಲಿ ರೂಲ್ಸ್ ಜಾರಿ. ವಿದ್ಯಾರ್ಥಿ ಹಾಗೂ ಉಪನ್ಯಾಸಕನ ಮಧ್ಯೆ ಮಾರಾಮಾರಿ. ಪೋಷಕರ ಎದುರೇ ವಿದ್ಯಾರ್ಥಿಗೆ ಹೊಡೆದ ಲೆಕ್ಚರರ್, ನಂತರ ಉಪನ್ಯಾಸಕನಿಗೆ ಹೊಡೆದ ವಿದ್ಯಾರ್ಥಿ ತಂದೆ. ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಘಟನೆ. ಸೈಬರ್ ವಲ್ಚರ್ಸ್ಗಳಿಗೆ ಭಾರತದಿಂದ 500ಕ್ಕೂ ಹೆಚ್ಚು ಸಿಮ್ ಸರಬರಾಜು ಪ್ರಕರಣ. ಸೈಬರ್ ಖದೀಮರ ಬೆನ್ನು ಬಿದ್ದ ಮಂಗಳೂರು ಪೊಲೀಸರು. ಆಂಧ್ರದ ಗೋದಾವರಿಯಲ್ಲಿ ಸತ್ಯನಾರಾಯಣ ರಾಜು ಎಂಬಾತನ ಅರೆಸ್ಟ್. 300ಕ್ಕೂ ಹೆಚ್ಚು ಸಿಮ್ ರಿಕವರಿ. ಆಧುನಿಕ ಕರ್ಣನಿಂದ ಬಡವರಿಗೆ ಬಂಗಾರ, ಬೆಳ್ಳಿ, ಹಣ, ಬಟ್ಟೆ ದಾನ. ಬೆಳಗಾವಿಯ ಐನಾಪುರ ಪಟ್ಟಣದಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ 40 ಲಕ್ಷ ದಾನ. ಮಕ್ಕಳಿಗೆ, ಮಹಿಳೆಯರಿಗೆ ಬಟ್ಟೆ ದಾನ ಮಾಡೋ ಮೂಲಕ ಕಲಿಯುಗ ಕರ್ಣನಾಗಿರೋ ಮಹಾವೀರ ಪಡನಾಡ.
ಹೊಸ ವರ್ಷ ಬರಮಾಡಿಕೊಳ್ಳಲು ಸಜ್ಜಾಗ್ತಾ ಇದೆ ಸಿಲಿಕಾನ್ ಸಿಟಿ. ಪಬ್ ಬಾರ್ಗಳಲ್ಲಿ ನ್ಯೂ ಇಯರ್ ವೆಲ್ಕಮ್ ಮಾಡಿಕೊಳ್ಳೋ ಭರದ ತಯಾರಿ. ಮಧ್ಯರಾತ್ರಿ 2 ಗಂಟೆವರೆಗೆ ಓಪನ್ಗೆ ಅವಕಾಶ ಕೋರುತ್ತಿರುವ ಬಾರ್ ಮಾಲೀಕರು. ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣ. ಡ್ರೋನ್ ಪ್ರತಾಪ್ಗೆ ನ್ಯಾಯಾಲಯದಿಂದ ಜಾಮೀನು. ಮಧುಗಿರಿ ಉಪಕಾರಾಗೃಹದಿಂದ ಇವತ್ತು ರಿಲೀಸ್. ಅಮೆರಿಕದ ಆಸ್ಪತ್ರೆಯಲ್ಲಿಂದು ನಟ ಶಿವಣ್ಣಗೆ ಶಸ್ತ್ರಚಿಕಿತ್ಸೆ. ಶಿವಣ್ಣ ಹುಷಾರಾಗಿ ಬರಲೆಂದು ದೇವರ ಮೊರೆ ಹೋದ ಅಭಿಮಾನಿಗಳು. ಬೆಳಗ್ಗೆಯಿಂದಲೇ ರಾಜ್ಯದ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಹೋಮ ಹವನ. ಅಸ್ಸಾಂನಲ್ಲಿ ಗರ್ಲ್ಸ್ ಹಾಸ್ಟೆಲ್ಗೆ ಎಂಟ್ರಿ ಕೊಟ್ಟಿದ್ದ ಹೆಬ್ಬಾಬು. 17 ಅಡಿ ಉದ್ದದ ದೈತ್ಯ ಪೈಥಾನ್ ಕಂಡು ಯುವತಿಯರು ಕಂಗಾಲು. ಸ್ಥಳಕ್ಕಾಗಮಿಸಿ ಹಾವನ್ನು ರಕ್ಷಿಸಿ ಕಾಡಿಗೆ ಬಿಟ್ಟ ಅರಣ್ಯ ಇಲಾಖೆ. ಮತ್ತೊಂದು ಸಾಹಸಕ್ಕೆ ಮುಂದಾದ ಇಸ್ರೋ. ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗಕ್ಕೆ ಸಜ್ಜು. ಡಿಸೆಂಬರ್ 30ಕ್ಕೆ 2 ಉಪಗ್ರಹಗಳ ಉಡಾವಣೆಗೆ ಸಿದ್ಧತೆ. ಸೋಷಿಯಲ್ ಮೀಡಿಯಾದಲ್ಲಿ ಬ್ರೆಜಿಲ್ನಲ್ಲಿ ಇಗುವಾಜು ಜಲಪಾತ ಸೆನ್ಸೇಷನ್. ಬೋರ್ಗರೆವಾ ಫಾಲ್ಸ್ ಕಣ್ತುಂಬಿಕೊಳ್ಳೋದೇ ಅದ್ಭುತ. ರಭಸವಾಗಿ ಹರಿಯೋ ನೀರಿನ ಮಧ್ಯದ ಸೇತುವೆ ನೋಡಿದ್ರೆ ರೌದ್ರವ ರೋಮಾಂಚನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.